ಜಾತಿ ಗಣತಿ ಕುರಿತು ಮೇಲ್ವರ್ಗದವರು ವಿರೋಧ ವ್ಯಕ್ತಪಡಿಸುತ್ತಿರುವುದು ಖಂಡನಾರ್ಹವಾಗಿದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಯಾವ ಒತ್ತಡಕ್ಕೂ ಮಣಿಯದೆ ಕಾಂತರಾಜ್ ವರದಿ ಜಾರಿ ಮಾಡಬೇಕು ಎಂದು ಹಿಂದುಳಿದ ವರ್ಗಗಳ ಒಕ್ಕೂಟದ ಮುಖಂಡರು ಆಗ್ರಹಿಸಿದ್ದಾರೆ. ಇನ್ನು ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಒಕ್ಕೂಟದ ಅಧ್ಯಕ್ಷ ಮಹಾಂತೇಶ್ ಕವಲ್ಗಿ ಅವರು, ಕಾಂತರಾಜ್ ವರದಿಯಷ್ಟು ವೈಜ್ಞಾನಿಕ ವರದಿ ಮತ್ತೊಂದು ಇರಲು ಸಾಧ್ಯವೇ ಇಲ್ಲ. ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ದುರುದ್ದೇಶದಿಂದಲೇ ವಿರೋಧ ವ್ಯಕ್ತಪಡಿಸುತ್ತಿವೆ. ಇದ್ಯಾವುದಕ್ಕೂ ಮಣಿಯದೆ ಸಿಎಂ ಸಿದ್ದರಾಮಯ್ಯ ಅವರು ವರದಿಯನ್ನು ಜಾರಿ ಮಾಡಲೇಬೇಕು ಎಂದು ಒತ್ತಾಯಿಸಿದರು. ಇದರಲ್ಲಿ 55 ಅಂಶ ಅವ. ನಮ್ಮಲ್ಲಿ ಮನಿ ಎಷ್ಟದ, ನಮ್ಮಲ್ಲಿ ಜಮೀನು ಎಷ್ಟದ, ನಮ್ಮಲ್ಲಿ ಶೌಚಾಲಯ ಅದ ಇಲ್ಲ, ದೀಪದ ವ್ಯವಸ್ಥೆ ಅದ ಇಲ್ಲ, ನಾವು ಅನಿಲ ಯಾವ್ದು ಬಳಸ್ತೀವಿ, ನಮ್ಮಲ್ಲಿ ಕಾರ್ ಎಸವ, ನಮ್ಮಲ್ಲಿ ನಮ್ಮ ಮನ್ಯಾಗ ಸಾಲಿ ಕಲ್ತವ್ರು ಎಷ್ಟು ಮಂದಿರ, ಉದ್ಯೋಗಸ್ಥರು ಎಷ್ಟು ಮಂದಿರ, ಅಲೆಮಾರಿ ಅವ್ರ ಕಸಿಬಿನವ್ರು ಎಷ್ಟು ಮಂದಿರ, ಕುರಿ ಕೋಳಿ ಜಾನುವಾರುಗಳು ಎಷ್ಟದಾವ, ಇವೆಲ್ಲ ನಮ್ಮಲ್ಲಿ MLA ಎಷ್ಟು ಬಂದಾರ, MP ಎಷ್ಟು ಬಂದಾರ, ನಮ್ಮ ಸಮಾಜದಾಗ ಎಲ್ಲ ನಿಗಮ ಮಂಡಳ ಅಧ್ಯಕ್ಷರು ಎಷ್ಟು ಬಂದಾರ, ಕೃಷಿ ಸಾಲ ಎಷ್ಟದ, ಎಲ್ಲ ಈ ರೀತಿಯಾಗಿರ್ತಕ್ಕಂಥ ಒಂದು ಕೌಟುಂಬಿಕ ಶಿಕ್ಷಣ, ಔದ್ಯೋಗಿಕ, ರಾಜಕೀಯ, ಮೀಸಲಾತಿ ಈ ಎಲ್ಲ 55 ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಇದು ಸಮೀಕ್ಷಾ ವರದಿ. ಇಂಥ ವರದಿ 94% ವೈಜ್ಞಾನಿಕ ಅಂತ ಹೇಳಿ BEL ಸಂಸ್ಥೆಯವರೇ ಅದು ಡಿಜಿಟೀಕರಣ ಮಾಡಿದ್ದಾರೆ. ಇವತ್ತು ಸಹಿತ ನೀವು ಹೋಗಿ DC ಆಫೀಸ್ ನೋಡಬಹುದು, ಇವತ್ತು ಸಹಿತ ಅದ್ರ ದತ್ತಾಂಶ ಸಿಗ್ತಾವ. IIM ಸಂಸ್ಥೆ ಸರ್ಟಿಫೈಡ್ ಮಾಡಿದ್ದಾರೆ, ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇಷ್ಟೊಂದು ವೈಜ್ಞಾನಿಕ ಸರ್ವೆ ಈ ದೇಶದಾಗ ಎಲ್ಲೂ ಆಗಿಲ್ಲ ಅಂತ ಹೇಳಿ ಇಷ್ಟೆಲ್ಲ ಇದ್ರೂ ಸಹಿತ ಇವತ್ತ ಮೇಲ್ವರ್ಗ ಜನಾಂಗದವರು ಇವತ್ತು ದಿವಸ ಈ ಸಮೀಕ್ಷಾ ವರದಿಯನ್ನ ಇವತ್ತು ದಿವಸ ವಿರೋಧ ಮಾಡ್ತಾ ಇರತಕ್ಕಂಥದ್ದನ್ನ ನಮ್ಮ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಇವತ್ತ ಖಂಡಿಸ್ತಾ ಇದೀವಿ. ನಾವು ಇದು ವಿಚಾರ ಮಾಡಿದೀವಿ, ನಮ್ಮ ಒಕ್ಕೂಟ ನಿರ್ಧಾರ ಮಾಡಿದೆ, ಯಾ MLA ಇರಲಿ, ಯಾ MP ಇರಲಿ, ಯಾರು ಇದಕ್ಕೆ ವಿರೋಧ ಮಾಡ್ಯಾರ ಬರ್ತಕ್ಕಂಥ ದಿನಮಾನಗಳ ಅವ್ರದ್ದು ಹೋರಾಟ ಮಾಡ್ತೀವಿ. ನಮ್ಮ ಮತದಾನ ಹಕ್ಕಿದ ಮೂಲಕ ಬರ್ತಕ್ಕಂಥ ಚುನಾವಣೆಯಲ್ಲಿ ಅವರಿಗೆ ವಿರೋಧಿಸ್ತೀವಿ. ಯಾರು ಹಿಂದುಳಿದ ವರ್ಗದ ಈ ಸಮೀಕ್ಷಾ ವರದಿಯನ್ನು ವಿರೋಧ ಮಾಡ್ತಾರ ಅವರೆಲ್ಲರೂ ಸಹಿತ ನಾವು ವಿರೋಧ ಮಾಡ್ತಕ್ಕಂಥದನ್ನ ಖಂಡಿತವಾಗಿ ಮಾಡ್ತೀವಿ. ಆ ಕಾರಣಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಹೇಳ್ತಾ ಇದ್ದೀವಿ, ನೀವು ಯಾವುದಕ್ಕೂ